ಎಲ್ಲರಿಗೂ ನಮಸ್ಕಾರ. ನಲ್ಲಿ ಕೈ ರುಚಿಗೆ ಸ್ವಾಗತ. ನಾನು ಇವತ್ತು ಎಗ್ ಕರಿ ಮಾಡ್ತಾಯಿದ್ದೀನಿ. ಏನೇನು ಬೇಕಂತ ಹೇಳ್ತೀನಿ. 7 ಎಗ್ ತಗೊಂಡು ಬೇಯಿಸಿಟ್ಕೊಂಡಿದ್ದೀನಿ. ಆಗಲೇ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಎಣ್ಣೆ, ಟೊಮಟೆ ಹಣ್ಣು, ಅರಿಶಿಣ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಡಲೆ, ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಗರಂ ಮಸಾಲ, ಧನಿಯದ ಪುಡಿ, ಲವಂಗ, ಚಕ್ಕೆ, ಸ್ವಲ್ಪ 4-5 ಮೆಣಸು, ಒಣ ಕೊಬ್ಬರಿ ಅರ್ಧ ಬಟ್ಲು ತುರಿದಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಪುದೀನ ಸೊಪ್ಪು, ಈರುಳ್ಳಿ ತಗೊಂಡಿದ್ದೀನಿ. ಇದು ಈರುಳ್ಳಿ ಇದನ್ನು ರುಬ್ಬಕ್ಕೆ ತಗೊಂಡಿದ್ದೀನಿ. ಇವಾಗ ಮಾಡುವ ವಿಧಾನ ನೋಡೋಣ. ಒಗ್ಗರಣೆ ಹಾಕೋಣ. ಇವಾಗ ಸ್ಟವ್ ಹಚ್ತಿದ್ದೀನಿ. ಚೌಟ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾಯಿದೊಳಗೆ ಇದೆಲ್ಲ ರುಬ್ಕೊಳಕ್ಕೆ ಹಾಕ್ಕೊಂತಿದ್ದೀನಿ. ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಗೋಡಂಬಿ, ಶುಂಠಿ, ಇದೆಲ್ಲ ರುಬ್ಕೊಳ್ಳೋಣ. ಇವಾಗ ಎಣ್ಣೆ ಕಾದಿದೆ. ಈರುಳ್ಳಿ ಹಾಕ್ತಿದ್ದೀನಿ. ದಿನ ಎಣ್ಣೆ ಚೆನ್ನಾಗಿ ಫ್ರೀ ಆಗಬೇಕು. ಅಷ್ಟರೊಳಗೆ ಇದು ರುಬ್ಕೊಳ್ತೀನಿ. ರುಬ್ಕೊಂಡಿರೋದಾಗಿದೆ. ಇದರಲ್ಲೇ ನಾನು ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನ ಪುಡಿ, ಖಾರದ ಪುಡಿನ ಮಿಕ್ಸ್ ಮಾಡ್ಕೊಂಡು ರುಬ್ಬಿದ್ದೀನಿ. ಈರುಳ್ಳಿನೂ ಬೆಂದಿದೆ. ಟೊಮೊಟೊ ಹಾಕ್ತಿದ್ದೀನಿ. ಸಣ್ಣ ಸೈಜ್ 2 ಟೊಮೊಟೊ ತಗೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಉಪ್ಪು ಹಾಕ್ತೀನಿ ಟೊಮೊಟೊ ಬೇಯಕ್ಕೆ. ಟೊಮಟೊ ಎಲ್ಲ ಬೆಂದಿದೆ. ಇವಾಗ ರುಬ್ಕೊಂಡಿರೋದು ಹಾಕೋಣ ಮಸಾಲೆನ. ಚೆನ್ನಾಗಿ ಬಾಡಿಸೋಣ ಒಗ್ಗರಣೆಯಲ್ಲೇ. ನಾನು ಯಾವುದನ್ನು ಹುರ್ಕೊಂಡಿಲ್ಲ, ಹಂಗೆ ಹಸಿಗೆ ರುಬ್ಬಿದ್ದೀನಿ. ಹಾಗಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ತಾ ರುಚಿ ಚೆನ್ನಾಗಿ ಬರುತ್ತೆ. ಗ್ರೇವಿ ಉಳಿದಿರೋ ಮಸಾಲೆಗೆ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಹುರಿದಾಗಿದೆ. ಸ್ವಲ್ಪ ನೋಡ್ಕೊಂಬಿಟ್ಟು ಗಟ್ಟಿ ಬೇಕಂದರೆ ಗಟ್ಟಿಗೆ ಮಾಡ್ಕೊಳ್ರಿ. ಕರಿ ಗಟ್ಟಿಗೆ ಇದ್ರೇ ಚೆನ್ನಾಗಿರುತ್ತೆ ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಒಂದು 20 ನಿಮಿಷ ಕುದ್ದಾದ್ಮೇಲೆ ಮೊಟ್ಟೆ ಹಾಕೋಣ. ಮುಚ್ಚುತ್ತಿದ್ದೀನಿ. ನೋಡೋಣ, ಗ್ರೇವಿ ಬೆಂದಿದೆ. ಇವಾಗ ಮೊಟ್ಟೆ ಹಾಕೋಣ. ಮೊಟ್ಟೆ ಹಾಕ್ತಿದ್ದೀನಿ. ಇದು ಕಟ್ ಮಾಡೋರು ಹಾಕ್ಕೋಬೋದು, ಹಿಡಿಯೋದಾರ ಹಾಕ್ಕೋಬೋದು. ಇದರಲ್ಲಿ ಚುಚ್ಚಿದ ಸ್ಪೂನಲ್ಲಿ 3 ಕಡೆನೂ. ಅಕಸ್ಮಾತ್ ಗ್ರೇವಿ ಉಳಿದ್ರೂ ಮೊಟ್ಟೆನ ಬೇಯಿಸ್ಕೊಂಡು ಮತ್ತೆ ಹಾಕ್ಕೋಬೋದು. ಮುಚ್ಚೋಣ. 10 ನಿಮಿಷ ಬೇಯಲಿ.
ಎಗ್ ಕರಿ ರೆಡಿಯಾಗಿದೆ. ಈ ಥರ ಎಲ್ಲ ಆಯಿಲೆಲ್ಲ ಮೇಲೆ ಬರ್ಬೇಕು, ಅವಾಗ ಕರಿ ನೀಟಾಗಿ ಬೆಂದಿರುತ್ತೆ ಅಂತ. ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಿದ್ದೀನಿ. ಎಗ್ ಕರಿ ನಿಮಗೆ ಇಷ್ಟ ಆದರೆ ಲಲ್ಲಿಕಾಯಿ ರುಚಿಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.